ಹಾಯ್ ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಮೈ ಬ್ಯಾಕ್ ಅವರ್ ಚಾನಲ್. ನೀವು ನೋಡ್ತಾ ಇದ್ರ ಕನ್ನಡ ಜಗತ್ತು ಅಥಣಿ ಚಾನಲ್ ಅನ್ನ. ಇವತ್ತಿನ ವಿಷಯ ಏನಪ್ಪಾ ಅಂತಂದ್ರೆ ನೋಡ್ತಾ ಇರಬಹುದು ಸ್ನೇಹಿತರೆ, ಹೊಸ ರೇಷನ್ ಕಾರ್ಡ್ಗಳ ಒಂದು ಅರ್ಜಿಯ ಕುರಿತು ಇವಾಗ ನೋಡ್ತಾ ಇರಬಹುದು. ಕಳೆದ ತಿಂಗಳಿಂದ ಏನಪ್ಪಾ ಅಂತಂದ್ರೆ ವಾರದಲ್ಲಿ 2 ದಿನ ಮತ್ತು 3 ದಿನಗಳು ಮಾತ್ರ ಏನಪ್ಪಾ ಅಂತಾರೆ ನಿಮಗೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸೋಕೆ ಅವಕಾಶವನ್ನ ಕೊಡ್ತಾ ಇತ್ತು ಸರ್ಕಾರ. ಇವಾಗ ಏನಪ್ಪಾ ಅಂತಂದ್ರೆ ಏಪ್ರಿಲ್ 1ರಿಂದ ಮತ್ತೆ ಹೊಸ ರೇಷನ್ ಕಾರ್ಡ್ಗಳಿಗೆ ಅರ್ಜಿಯನ್ನ ಸಲ್ಲಿಸೋಕೆ ಅವಕಾಶವನ್ನ ಕೊಡ್ತಾ ಇದ್ದಾರೆ. ನೋಡ್ಬೋದು ನೀವು ಈಗಾಗಲೇ ಏನಪ್ಪಾ ಅಂತಂದ್ರೆ ಮಾರ್ಚ್ 31ರ ಒಳಗಾಗಿ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡಿದಂಥ ಎಲ್ಲ ಒಂದು ಕುಟುಂಬಕ್ಕೆ ಏನಪ್ಪಾ ಅಂತಂದ್ರೆ ರೇಷನ್ ಕಾರ್ಡನ್ನು ವಿತರಣೆ ಮಾಡುವುದಾಗಿ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಏನಪ್ಪಾ ಅಂತಂದ್ರೆ KH ಮುನಿಯಪ್ಪ ಸರ್ ಅವರು ತಿಳಿಸಿದ್ದಾರೆ ಅಂತ ಹೇಳ್ಬೋದು. ಇನ್ನು ಒಟ್ಟು ಮಾರ್ಚಲ್ಲಿ ನೋಡೋದಾದ್ರೆ 31ರೊಳಗೆ ಏನಪ್ಪಾ ಅಂತಂದ್ರೆ 2,95,986 ಅರ್ಹ ಪ್ರಾಣಿಗಳು ಏನಪ್ಪಾ ಅಂತಂದ್ರೆ ಹೊಸ ರೇಷನ್ ಕಾರ್ಡ್ ಸಿಗ್ತಾ ಇದೆ ಅಂತಾನು ಕೂಡ ಹೇಳ್ಬೋದು. ಇನ್ನು ಕಳೆದ ವಿಧಾನಸಭಾ ಚುನಾವಣೆಯ ನಂತರ ಏನಪ್ಪಾ ಅಂದ್ರೆ ಹೊಸ ಪಡಿತರ ಚೀಟಿ ಏನಪ್ಪಾ ಅಂತಂದ್ರೆ ವಿತರಣೆಯನ್ನು ಕೂಡ ನಿಲ್ಲಿಸಲಾಗಿತ್ತು. ಇನ್ನು ಸುಮಾರು 2 ವರ್ಷಗಳಿಂದ ಏನಪ್ಪಾ ಅಂತಂದ್ರೆ ಹೊಸ ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸಲು ಹಲವಾರು ಗ್ರಾಹಕರು ಏನಪ್ಪಾ ಅಂತಂದ್ರೆ ಕಾಯ್ತಾ ಇದ್ದಾರೆ ಅಂತ ಹೇಳ್ಬೋದು. ಇನ್ನು ಇದರ ಬಗ್ಗೆ ಮಾತನಾಡಿದಂಥ ಆಹಾರ ಮತ್ತು ನಾಗರಿಕ ಪೂರೈಕೆ ಸಚಿವ ಏನಪ್ಪಾ ಅಂತಂದ್ರೆ KH ಮುನಿಯಪ್ಪ ಸರ್ ಅವರು ಏಪ್ರಿಲ್ 1ರಿಂದ ಹೊಸ ಪಡಿತರ ಚೀಟಿಗೆ ಅರ್ಜಿಯನ್ನ ಆಹ್ವಾನ ಮಾಡ್ತೀವಿ ಅಂತ ಕೂಡ ಭರವಸೆಯನ್ನು ಕೂಡ ಇವಾಗ ನೀಡಿದ್ದಾರೆ. ಇನ್ನು ಹೊಸ ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಮತ್ತು ಏನೆಲ್ಲ ಅರ್ಹತೆಗಳನ್ನ ಪಡೆದುಕೊಂಡಿರಬೇಕು ಅಂತ ಇದರಲ್ಲಿ ನೋಡ್ತಾ ಹೋಗೋಣ. ಇನ್ನು BPL ರೇಷನ್ ಕಾರ್ಡ್ಗೆ ಅರ್ಜಿ ಸಲ್ಲಿಸುವಂಥ ಅಭ್ಯರ್ಥಿಗಳು ಪಡೆದುಕೊಂಡಿರಬೇಕಾದಂಥ ಅರ್ಹತೆಗಳನ್ನ ನೋಡೋದಾದ್ರೆ ಬಡತನ ರೇಖೆಗಳಿಗಿಂತ ಕೆಳಗಿರುವಂಥ ಕುಟುಂಬದವರು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಕರ್ನಾಟಕ ಒಂದು ಖಾಯಂ ನಿವಾಸಿಯಾಗಿರಬೇಕು ಅಂತ ಹೇಳಿದ್ದಾರೆ. ಇನ್ನು ಸರ್ಕಾರಿ ನೌಕರಿಯಲ್ಲಿ ಇರಬಾರ್ದು ಅಂತ ಹೇಳಿದರೆ ಕುಟುಂಬದ ಸದಸ್ಯರಲ್ಲಿ ಏನಪ್ಪಾ ಅಂತಂದ್ರೆ ಯಾರಾದರೂ ಒಬ್ಬರು ಸರ್ಕಾರಿ ನೌಕರಿಯಲ್ಲಿ ಕೂಡ ಇರಬಾರ್ದು ಅಂತ ಹೇಳಿದ್ದಾರೆ. ಇನ್ನು 1,000 ಚದರ ಅಡಿ ಅಥವಾ 3 ಹೆಕ್ಟೇರ್ ಭೂಮಿ ಏನಪ್ಪಾ ಅಂತಂದ್ರೆ ಹೆಚ್ಚಿನ ಭೂಮಿಯನ್ನು ಹೊಂದಿರಬಾರ್ದು ಅಂತ ಕೂಡ ಹೇಳಿದ್ದಾರೆ. ಇನ್ನು ವಾರ್ಷಿಕ ಆದಾಯ ನೋಡೋದಾದ್ರೆ 1,20,000 ರೂಪಾಯಿ ಒಳಗಡೆ ನಿಮ್ಮ ಒಂದು ಕುಟುಂಬದ ವಾರ್ಷಿಕ ಆದಾಯ ಇತ್ತು ಅಂತಂದ್ರೆ ನೀವು BPL ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಹಳೆಯ ರೇಷನ್ ಕಾರ್ಡ್ನಲ್ಲಿ ನಿಮ್ಮ ಹೆಸರು ಇತ್ತು ಅಂತಂದ್ರೆ ಅಂಥವರು ಅರ್ಜಿಯನ್ನು ಸಲ್ಲಿಸೋಕೆ ಹೊಸ ರೇಷನ್ ಕಾರ್ಡ್ಗೆ ಆಗೋದಿಲ್ಲ. ಇನ್ನು ಆದಾಯ ತೆರಿಗೆ ಪಾವತಿ ಮಾಡುವಂಥವರು ಒಂದು BPL ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋಕೆ ಆಗೋದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಇನ್ನು ರೇಷನ್ ಕಾರ್ಡ್ಗೆ ಯಾರೆಲ್ಲ ಅರ್ಜಿ ಸಲ್ಲಿಸಬಹುದು ಅಂತ ನೋಡೋದಾದ್ರೆ ಇನ್ನು ರೇಷನ್ ಕಾರ್ಡ್ ಇಲ್ಲದೇ ಇರುವಂಥ ಕುಟುಂಬದವರು ಏನಪ್ಪಾ ಅಂತಂದ್ರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ಹೊಸದಾಗಿ ಮದುವೆ ಆದಂಥ ದಂಪತಿಗಳು ಅಂದರೆ ಹೊಸದಾಗಿ ಮದುವೆ ಆದವರು ನೋಡ್ಬೋದು ನೀವು ಇಲ್ಲಿ ಹೆಣ್ಣು ಮಗಳು ಏನಪ್ಪಾ ಅಂತಂದ್ರೆ ತಂದೆಯ ಮನೆಯಲ್ಲಿ ಹೆಸರಿರುತ್ತೆ ಅಂಥವ್ರು ತೆಗೆಸಿಬಿಟ್ಟು ಏನಪ್ಪಾ ಅಂತಂದ್ರೆ ಗಂಡನ ಮನೆಯಲ್ಲಿ ಏನಪ್ಪಾ ಅಂತಂದ್ರೆ ಅವಳ ಒಂದು ಹೆಸರನ್ನ ಕುಟುಂಬದ ಸದಸ್ಯರ ಒಂದು ಲಿಸ್ಟಿಗೆ ಸೇರಿಸಬಹುದು. ಇನ್ನು ಕುಟುಂಬದಿಂದ ಪ್ರತ್ಯೇಕವಾಗಿ ವಾಸವಾದಂಥ ಕುಟುಂಬದವರು ಅಂದರೆ ಎಷ್ಟು ದಿನಗಳ ಕಾಲ ಏನಪ್ಪಾ ಅಂತಂದ್ರೆ ಒಂದೇ ಮನೆಯಲ್ಲಿ ವಾಸ ಮಾಡ್ತಿದ್ದವು ಅಂಥವ್ರು ಏನಪ್ಪಾ ಅಂತಂದ್ರೆ ಬೇರೆ ಒಂದು ಹಲವಾರು ಕಾರಣದಿಂದ ಮನೆಯಿಂದ ದೂರ ಉಳಿದಿದ್ರೆ ಅಂಥವ್ರು ಏನಪ್ಪಾ ಅಂತಂದ್ರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ರೇಷನ್ ಕಾರ್ಡ್ ಏನಪ್ಪಾ ಅಂತಂದ್ರೆ ರದ್ದಾದ ಕುಟುಂಬದವರು ಅಂದರೆ ಯಾವುದೋ ಒಂದು ಕಾರಣಕ್ಕೆ ನಿಮ್ಮ ಒಂದು ರೇಷನ್ ಕಾರ್ಡ್ ರದ್ದಾಗಿರುತ್ತೆ ಅಂಥವ್ರು ಏನಪ್ಪಾ ಅಂತಂದ್ರೆ BPL ರೇಷನ್ ಕಾರ್ಡ್ಗೆ ಸರಿಯಾದ ಒಂದು ದಾಖಲಾತಿಗಳ ಮಾಹಿತಿಯನ್ನು ಕೊಟ್ಟುಬಿಟ್ಟು ಅರ್ಜಿಯನ್ನು ಸಲ್ಲಿಸಬಹುದು. ಇನ್ನು ರೇಷನ್ ಕಾರ್ಡನ್ನು ತಿದ್ದುಪಡಿ ಮಾಡೋರು ಏನಪ್ಪಾ ಅಂತಂದ್ರೆ ಹೊಸ ಸದಸ್ಯರ ಒಂದು ಸೇರ್ಪಡೆಯನ್ನು ಮಾಡಬಹುದು. ಆಮೇಲೆ ಹೆಸರು ತಪ್ಪಾಗಿರೋ ತಿದ್ದುಪಡಿ ಮಾಡಬಹುದು. ಆಮೇಲೆ ಕುಟುಂಬದ ಯಜಮಾನಿಯನ್ನ ಬದಲಾವಣೆ ಮಾಡುವಂಥದ್ದಾಗಿರ್ಬೋದು. ಆಮೇಲೆ ಹೆಸರನ್ನು ಡಿಲೀಟ್ ಮಾಡುವಂಥದ್ದಾಗಿರ್ಬೋದು. ಇನ್ನು ಸೊಸೈಟಿ ಅಂದರೆ ನಿಮ್ಮ ಒಂದು ವಿಳಾಸವನ್ನು ಬದಲಾವಣೆ ಮಾಡೋದಾಗಿದ್ದರೆ ಬದಲಾವಣೆ ಮಾಡಬಹುದು. ಮತ್ತು ಫೋಟೋವನ್ನು ಕೂಡ ಬದಲಾವಣೆಯನ್ನು ಮಾಡೋದಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಇನ್ನು KYC ಆಗಿರಲಿಲ್ಲ ಅಂತಂದರೆ ನಿಮ್ಮ ಒಂದು ರೇಷನ್ ಕಾರ್ಡನ್ನು ಕೂಡ KYC ಮಾಡ್ಕೋಬಹುದು. ಇನ್ನು ಹೊಸ ರೇಷನ್ ಕಾರ್ಡ್ಗೆ ಅರ್ಜಿ ಪ್ರಾರಂಭ ಆಯಿತು ಅಂತಂದರೆ ನಾವು ಏನಪ್ಪಾ ಅಂತಂದರೆ ನಮ್ಮ ಒಂದು ವಿಡಿಯೋದ ಡಿಸ್ಕ್ರಿಪ್ಷನ್ ಕೆಳಗಡೆ ಟೆಲಿಗ್ರಾಮ್ ಗ್ರೂಪ್ ಲಿಂಕನ್ನು ಹಾಕಿರ್ತೀನಿ. ನೀವು ಅಲ್ಲಿಂದನೂ ಕೂಡ ನಮ್ಮ ಒಂದು ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿಬಿಟ್ಟು ಅಲ್ಲಿಂದನೂ ಕೂಡ ಸರ್ಕಾರದ ವಿವಿಧ ಯೋಜನೆಗಳಿಂದ ಮಾಹಿತಿಯನ್ನು ಕೂಡ ಪಡ್ಕೋಬಹುದು. ಹೊಸ ರೇಷನ್ ಕಾರ್ಡ್ ಸ್ಟಾರ್ಟ್ ಆಯಿತು ಅಂತಂದರೆ ನಾವು ಇದರಲ್ಲಿ ಇನ್ಫಾರ್ಮೇಷನ್ ಮಾಡ್ತೀವಿ. ಇನ್ನು ಅರ್ಜಿ ಸಲ್ಲಿಸೋಕೆ 3 ದಾಖಲಾತಿಗಳು ಕಡ್ಡಾಯ. ಒಂದು ಆಧಾರ್ ಕಾರ್ಡು, ಆಮೇಲೆ ಜಾತಿ ಮತ್ತು ಆದಾಯ ಪ್ರಮಾಣ ಪತ್ರ, ಆಮೇಲೆ 6 ವರ್ಷದ ಒಳಗಿನ ಮಕ್ಕಳು ಏನಾದರೂ ಇದ್ರು ಅಂತಂದರೆ ಅವರ ಒಂದು ಜನ್ಮ ದಾಖಲೆ ಇದ್ರೆ ಸಾಕು. ಇಷ್ಟು 3 ದಾಖಲಾತಿಗಳು ನಿಮ್ಮ ಹತ್ರ ಕಡ್ಡಾಯವಾಗಿತ್ತು ಅಂತಂದರೆ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈ ಮಾಡ್ಬೋದು. ಇನ್ನು ಅರ್ಜಿ ಸಲ್ಲಿಸುವಂಥ ಕೇಂದ್ರಗಳು ನೋಡೋದಾದರೆ ಗ್ರಾಮ 1 ಆಗಿರ್ಬೋದು, ಆಮೇಲೆ ಕರ್ನಾಟಕ 1 ಆಗಿರ್ಬೋದು, ಬೆಂಗಳೂರು 1 ಕೇಂದ್ರಗಳಲ್ಲಿ ಆಗಿರ್ಬೋದು, ಆಮೇಲೆ CSCC ಸೆಂಟರ್ಗಳಲ್ಲಿ ಕೂಡ ನೀವು ಹೊಸ ರೇಷನ್ ಕಾರ್ಡ್ಗೆ ಅಪ್ಲೈಯನ್ನು ಮಾಡ್ಬೋದು.
ನಿಮ್ಮ ಹತ್ರ ಏನಾದರೂ ಸಿಟಿಜನ್ ಬಯೋಮೆಟ್ರಿಕ್ ಏನಾದರೂ ತಂಬಿತ್ತು ಅಂತಂದರೆ ನೀವು ನಿಮ್ಮ ಒಂದು ಮನೆಯಲ್ಲಿ ಕುಳಿತುಕೊಂಡು ನೀವು ಏನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋಕ್ಕೆ ಅವಕಾಶವನ್ನು ಕೊಟ್ಟಿದ್ದಾರೆ. ಓಕೆ, ನೋಡಿದ್ರಲ್ಲ ಸ್ನೇಹಿತರೆ, ಈ ರೀತಿಯಾಗಿ ನೀವು ಏನಪ್ಪ ಅಂತಂದರೆ ಹೊಸ ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸಬಹುದು ಅಂತ ಹೇಳ್ತಾ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅನ್ಕೋತೀನಿ. ಇಷ್ಟ ಆದರೆ ಹಾಗೆ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ.